ಚಿಮುಲ್ ಚುನಾವಣೆಗೆ ಅಂತಿಮ ಅಖಾಡ ಸಿದ್ಧವಾಗಿದ್ದು ನಾಮಪತ್ರ ವಾಪಸ್ ಪಡೆಯಲು ಇದ್ದ ಗಡುವು ಮುಗಿದಿದ್ದು ಇಂದು ಚಿಮುಲ್ ಚುನಾವಣೆ ಕಚೇರಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಚಿಹ್ನೆಗಳನ್ನು ಪಡೆದರು. ಚುನಾವಣಾಧಿಕಾರಿಯಾಗಿರುವ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ರವರು ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ಅವರ ಅಪೇಕ್ಷೆಯಂತೆ ಮತ್ತು ನಿಯಮಾನುಸಾರ ಹಂಚಿಕೆ ಮಾಡಿದ್ದು ಪೆರೇಸಂದ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾಕಲಚಿಂತೆ ರಾಜಣ್ಣ ಅವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಆಧಾರದ ಮೇಲೆ ಹೈನುಗಾರರ ಬೆಂಬಲ ಕೋರಿರುವ ಕಾಕಲಚಿಂತೆ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಬಲ ಹೋರಾಟ ನೀಡುವ ಮುನ್ಸೂಚನೆ ನೀಡಿದ್ದಾರೆ. ಕಣದಲ್ಲಿ ನಾಮಪತ್ರ ಕ್ರಮಬದ್ಧವಾಗಿರ್ತಕ್ಕಂಥದ್ದು 3 ಇತ್ತು. ಕೆ.ವಿ. ನಾಗರಾಜ್ ಅವರು, ಕೆ.ಆರ್. ರಾಜಣ್ಣನವರು, ರಾಜೇಶ್ ಅವರು. ಇವತ್ತು ರಾಜೇಶ್ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಈಗ ಕಣದಲ್ಲಿರುವಂತವರು ಕೆ.ವಿ. ನಾಗರಾಜ್ ಅವರು ಮತ್ತೆ ಕೆ.ಆರ್. ರಾಜಣ್ಣ ಅವರು. ಕೆ.ವಿ. ನಾಗರಾಜ್ ಅವರು ಮೊದಲೇ ಆಟೋ ರಿಕ್ಷಾ ಅಂತ ಹೇಳಿದ್ದಾರೆ. ಸೊ ಅವರು ಪ್ರಥಮ ಅವರು ಪ್ರಾಶಸ್ತ್ಯ ಇದ್ದಿತ್ತು, ಅವರಿಗೆ ಆಟೋ ರಿಕ್ಷಾ ಧಾರಕ ಮಾಡ್ತಿದ್ದಾರೆ. ಕೆ.ಆರ್. ರಾಜಣ್ಣನವರು ಅವರು ಮೊದಲೇ ಪ್ರಾಶಸ್ತ್ಯ ಪ್ರೆಷರ್ ಕುಕ್ಕರ್ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಪ್ರೆಷರ್ ಕುಕ್ಕರ್ ಸಾಕ್ಷಿ ಅವ್ರಿಗೆ ತೋರಿಸಿ ರಾಜಣ್ಣ ಅವರು ನಾವು ಆಪ್ಷನ್ ಇಲ್ಲ, ಅದು ಆಪ್ಷನ್ ಇಲ್ಲ. ನೀವು ಪ್ರಿಫರೆನ್ಸ್ ಕೊಡ್ತೀರಾ ಫಸ್ಟ್, ಸೆಕೆಂಡ್, ಥರ್ಡ್ ಅವರೆಲ್ಲ. ಅದು ಯಾರು ತಗೊಂಡಿದ್ರೆ ಮಾತ್ರ ಹೋಗುತ್ತೆ. ಅದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಕೇಳೋದು. ನೀವು ಅಕಸ್ಮಾತ್ ಫಸ್ಟ್ ಪ್ರಿಫರೆನ್ಸ್ ಏನಾದರೂ ದ್ರಾಕ್ಷಿ ಅಂತ ಕೊಟ್ಟಿದ್ರೆ ಆಟೋಮೆಟಿಕ್ ದ್ರಾಕ್ಷಿ. ಕೆ.ವಿ. ನಾಗರಾಜ್ ಅವರದ್ದು ನಂಬರ್ 1, ರಾಜಣ್ಣ ಅವರದ್ದು 2. ನನ್ನ ಹೆಸರು ರಾಜಣ್ಣ ಕೆ.ಆರ್. ಅಂತ, ಕಾಕಲಚಿಂತೆ. ನಾನು ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿಗೆ ಪೆರೇಸಂದ್ರ ಕ್ಷೇತ್ರದ ಮಂಡಿಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹಾಕಿ ಸ್ವಲ್ಪ ಅಂತರದಲ್ಲಿ ಸೋತಿದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಯಾವುದು ಲೋಕಲ್ ಎಲೆಕ್ಷನ್ಸ್ ಅಂತ ಬಂದಿರಲಿಲ್ಲ. ಜಿಲ್ಲಾ ಪಂಚಾಯತಿ ಆಗ್ಲಿ, ಬೇರೆ ಯಾವುದು ಮಿಲ್ಕ್ ಯೂನಿಯನ್ಸ್ ಆಗ್ಲಿ ಯಾವುದು ಬಂದಿರಲಿಲ್ಲ ನನ್ನ ವಿಚಾರ. ಚೀಮುಲ್ ಅಂತ ಆದಾಗ 2 ನಿರ್ದೇಶಕರಿಗೆ 2 ಕ್ಷೇತ್ರ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂತು. ನಂದು ಮಂಡಿಕಲ್ ಪೆರೇಸಂದ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತ ಶ್ರೀ ಎಂ ಸಿ ಸುಧಾಕರನ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ನನ್ನನ್ನ ಇವತ್ತು ಆಯ್ಕೆ ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂದಿದೆ. ಏನಿವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ, ಬಗ್ಗರಿಗೆ, ರೈತರಿಗೆ ಏನ್ ಅನುಕೂಲ ಆಗ್ತಾ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಿದೆ. NDA ವರ್ಸಸ್ ಕಾಂಗ್ರೆಸ್. MLA ಸಪೋರ್ಟು ನನಗಿದೆ. MLA ಸಪೋರ್ಟ್ 100% ನನಗಿದೆ. ಯಾಕಂದ್ರೆ ನಮ್ಮೂರು ಇವತ್ತು ನನಗೆ MLA ಮಾಡ್ಲೇಬೇಕು, ಮಾಡ್ತಾರೆ. ಯಾಕಂದ್ರೆ ಅವ್ರ ಆಶೀರ್ವಾದ ನನಗೂ ಬೇಕು. ನಾಳೆ ಬೆಳಗ್ಗೆ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಂತವ್ರು, ಅವ್ರು ನೆಕ್ಸ್ಟ್ ಇನ್ನೊಂದ್ಸರಿ MLA ಆಗ್ಬೇಕು, ಆ ಆಸೆ ನಮ್ಗಿದೆ. ಹಂಗಾಗಿ ಅವ್ರ ಬಣ ಇಲ್ಲ, ನಾನೇ ಅವ್ರ ಬಣ. ಮಿನಿಸ್ಟರ್ ಬಣನೂ ನಾನೇ, MLA ಅವ್ರ ಬಣನೂ ನಾನೇ. ಇದೇ ವೇಳೆ ಇವರಿಗೆ ಪೆರೇಸಂದ್ರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿರುವ ಬಿಜೆಪಿಯ ಕೆ.ವಿ. ನಾಗರಾಜ್ ಅವರು ಕೋಚಿಮುಲ್ನಲ್ಲಿ ಇದುವರೆಗಿನ ತಾವು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಚಿಮುಲ್ನ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಜನರು ತಮಗೆ ಅವಕಾಶ ಮಾಡಿಕೊಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 1ನೇ ತಾರೀಕು ನಡೀತಕ್ಕಂತ ಚಿಮುಲ್ ಎಲೆಕ್ಷನ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೆ. ನಾನು ಮೊದಲನೇ ಆದ್ಯತೆ ಆಟೋ ರಿಕ್ಷಾ ಬರೆದಿದೆ. ಆಟೋ ರಿಕ್ಷಾನೇ ಬಂದಿದೆ. ಆಟೋ ರಿಕ್ಷಾ ಗುಂಪಿನಲ್ಲಿ ನಾನು ನಾಳೆಯಿಂದ ಪ್ರಚಾರಕ್ಕೆ ನಮ್ಮ ಕ್ಷೇತ್ರದಲ್ಲಿ ಕರಪತ್ರವನ್ನು ಮುಗಿಸಿಕೊಂಡು ನಾಳೆಯಿಂದ ಪ್ರಚಾರ ಶುರು ಮಾಡ್ತೀನಿ. ಇನ್ನು ವಿರುದ್ಧ ಕಾಕಲಚಿಂತೆ ರಾಜಣ್ಣ ಅವರು ಪ್ರಬಲ ಅಭ್ಯರ್ಥಿಯನ್ನ ಅಲ್ಲ, ಪ್ರಬಲ ಅಭ್ಯರ್ಥಿ ಅಂತ ಯಾರು ಹೇಳಕ್ಕಾಗ್ತದೆ? ಜನ ಮಾತಾಡ್ತಾ ಇದ್ದಾರೆ. ಇರ್ಲಿ, ತೊಂದ್ರೆ ಇಲ್ಲ. ಪ್ರಬಲ ಅಭ್ಯರ್ಥಿಗಳು, ದುರ್ಬಲ ಅಭ್ಯರ್ಥಿಗಳು ಅಲ್ಲಿ ಬರೋದಿಲ್ಲ. ಯಾರು ಈ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಜನ ಗುರುತಿಸ್ತಾರೆ, ಅಷ್ಟೇ ಅಲ್ವಾ? ಈಗ ಇಲ್ಲಿ ಚೀಮುಲ್ ಇಷ್ಟು ದೊಡ್ಡದಾಗಿ ಗೋದಾಕಾರವಾಗಿ ಬರ್ಬೇಕಾದ್ರೆ ಯಾರ ಶ್ರಮ ಇದೆ ಅಂತ ಮತದಾರರಿಗೆ ಒಂದಟ್ಟಾಗಿದೆ. ಜೊತೆಗೆ ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಯಾರು ಅಭ್ಯರ್ಥಿಗಳಾಗಿದ್ರೆ ಅವ್ರ ಹಳ್ಳಿಯಲ್ಲಿ ಮಾಡಿರೋದು ನಾನೇ. ಮಗಾಡಿಲಿ ಬರ್ಬೇಕಾದ್ರೆ ಸಾಕಷ್ಟು ಶ್ರಮವನ್ನು ಹಾಕಿದ್ದೀನಪ್ಪ. ಒಂದ್ಸಾರಿ ನನ್ನನ್ನು ಗೆಲ್ಸಿ ಆ ಒಂದು ಹೊಸ ಹಾಲು ಒಕ್ಕೂಟಕ್ಕೆ ಚೀಮುಲ್ಗೆ ಮೆಗಾಡೇರಿ ಕಳಿಸ್ಕೊಡಿ ಅಂತ ಮನವಿ ಮಾಡಿ. ಹೀಗಾಗಿ ಅತ್ತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು, ಇತ್ತ MLA ಪ್ರದೀಪ್ ಈಶ್ವರ್ ಬೆಂಬಲಿಗ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳನ್ನ ಒಳಗೊಂಡಿರುವ ಪೆರೇಸಂದ್ರ ಕ್ಷೇತ್ರದಲ್ಲಿ ಜಿದ್ದಿನ ಹೋರಾಟ ನಡೆಯುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮುಲ್ ಚುನಾವಣಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪೆರೇಸಂದ್ರ ಕ್ಷೇತ್ರ ಬಿಂಬಿತವಾಗಿದೆ.
ಅಭ್ಯರ್ಥಿಗಳಿಬ್ಬರು ತಮ್ಮ ವರ್ಚಸ್ಸು ಮತ್ತು ಪಕ್ಷದ ವರ್ಚಸ್ಸುಗಳನ್ನ ಪಣಕ್ಕಿಟ್ಟು ಚುನಾವಣಾ ಹೋರಾಟ ಆರಂಭಿಸಿದ್ದಾರೆ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.